ಇವತ್ತು ಬೆಳ್ಳಂಬೆಳಗ್ಗೆ ರಾಜ್ಯದ ಸರ್ಕಾರಿ ಅಧಿಕಾರಿಗಳಿಗೆ ಲೋಕ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಎಪಿಎಂಸಿ ಡೆಪ್ಯೂಟಿ ಡೈರೆಕ್ಟರ್ ಮನೆ ಮೇಲೆ ದಾಳಿ ಮಾಡಿ ಅಪಾರ ಪ್ರಮಾಣದ ಚಿನ್ನ, ಬೆಳ್ಳಿ, ನಗದನ್ನ ವಶಕ್ಕೆ ಪಡೆದಿದ್ದಾರೆ. ಎಪಿಎಂಸಿ ಡೆಪ್ಯೂಟಿ ಡೈರೆಕ್ಟರ್ ಪುಷ್ಪಾ ಅವರ ಮನೆಯಲ್ಲಿ ಚಿನ್ನ, ಬೆಳ್ಳಿ ಪತ್ತೆಯಾಗಿದೆ. ಬೆಲೆ ಬಾಳುವಂತಹ ವಾಚ್, ನಗದು ಎಲ್ಲವೂ ಕೂಡ ಲೋಕಾಧಿಕಾರಿಗಳ ಕಣ್ಣಿಗೆ ಬಿದ್ದಿದೆ. ಏನು ಸಿಕ್ಕಿರುವಂತಹ ಚಿನ್ನ ಹಾಗೂ ಬೆಳ್ಳಿಯನ್ನ ತೂಕ ಮಾಡಿಸೋಕೆ ಅಕ್ಕಸಾಲಿಗರನ್ನ ಅಧಿಕಾರಿಗಳು ಕರೆಸಿದ್ದಾರೆ. ಏನು ಈ ಭ್ರಷ್ಟ ಅಧಿಕಾರಿ ಪುಷ್ಪಾ ಡಿಆರ್ ಎಪಿಎಂಸಿ ಬೆಂಗಳೂರಿನ ಡೆಪ್ಯೂಟಿ ಡೈರೆಕ್ಟರ್. ಸೊ ಇವತ್ತು ಇವರ ಮನೆ ಬಾಗಿಲನ್ನು ತಡೆದಂತಹ ಲೋಕ ಅಧಿಕಾರಿಗಳಿಗೆ ಕಾಣಿಸಿದ್ದು ಇವರು ಕಟ್ಕೊಂಡಂತಹ ಅಕ್ರಮದ ಸಂಪತ್ತು. ಅದನ್ನು ಭೇದಿಸಿ ಈಗ ಎಲ್ಲವನ್ನು ಕೂಡ ಬಯಲಿಗೆ ಎಳೆದಿದ್ದಾರೆ. ಎಲ್ಲರೂ ನಮಸ್ಕಾರ. ಇವತ್ತು ನಾವು 3 ಜನ ಆಫೀಸರ್ಸ್ ಮೇಲೆ ಅಕ್ರಮ ಆಸ್ತಿಗಳ ಕೇಸ್ ಮೇಲೆ ಸಂಬಂಧಪಟ್ಟ ನಾವು ಸರ್ಚ್ ಮಾಡ್ತಾ ಇದ್ದೀವಿ. ಈ 3 ಆಫೀಸರ್ಸ್ ಹೆಸರುಗಳು ನರೇಂದ್ರ ಕುಮಾರ್, ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಇಲಾಖೆ, ಮತ್ತು ಪ್ರವೀಣ್ ಬಿ ಶ್ರೀಹರಿ, ಇವರು ಸೂಪರಿಂಟೆಂಡೆಂಟ್ ಇಂಜಿನಿಯರ್ KRDL, ಮತ್ತು ಪುಷ್ಪಾ DK, ಇವರು ಡೆಪ್ಯೂಟಿ ಡೈರೆಕ್ಟರ್ ಅಡ್ಮಿನ್ APMC. ಸೊ ಈ 3 ಜನರ ಆಫೀಸರ್ ಸಂಬಂಧಪಟ್ಟ ಆಸ್ತಿಗಳ ಬೇರೆ ಬೇರೆ ಆಸ್ತಿಗಳ ಸಂಬಂಧಪಟ್ಟ ನಾವು ಇವತ್ತು ಸರ್ಚ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಈಗ ನಾವು ಟೋಟಲ್ 3 ಜನ ಆಫೀಸರ್ ಸೇರಿ ಒಂದು 14-15 ತಂಡಗಳು ಇವತ್ತು ಸಿಟಿ ಮತ್ತು ಒಂದು ತಂಡ ಗುಲ್ಬರ್ಗ ಇಲ್ಲಿ ಸರ್ಚ್ ಮಾಡ್ತಾ ಇದ್ದೀವಿ, ಮನೆಗಳಲ್ಲಿ ಸರ್ಚ್ ಮಾಡ್ತಾ ಇದ್ದೀವಿ. ಸೊ ನಾವು ಈಗ ಮೇಲ್ನೋಟಕ್ಕೆ ನಮಗೆ ಆಸ್ತಿಗಳ ವಿವರಗಳೆಲ್ಲ ಸಿಕ್ಕಿದೆ, ಬಟ್ ಎಲ್ಲ ನಾವು ಕೂಲಂಕಷವಾಗಿ ಅದನ್ನು ಕರೆಕ್ಟಾಗಿ ಗ್ಯಾದರ್ ಮಾಡಿ ಸಾಯಂಕಾಲವರೆಗೆ ನಾವು ಎಲ್ಲ ಮಾಹಿತಿ ಕೊಡಲಿಕ್ಕೆ ನಾವು ರೆಡಿ ಆಗ್ತೀವಿ. ಸೊ ನಾವು ಅಕ್ರಮ ಆಸ್ತಿಗಳದ್ದು ಇದು ನಾವು ಸೋರ್ಸ್ ಪ್ರಿಪೇರ್ ಮಾಡಿ ಅದು ಪ್ರಕಾರ ಪರ್ಸೆಂಟೇಜ್ ನಾವು ಏನು ಹೇಳ್ತೀವಿ, ಡಿಸ್ಪ್ರಪೋರ್ಷನಲ್ ಸೆಟ್ಸಸ್ ಪರ್ಸೆಂಟೇಜ್ ಅಂತೀವಿ, ಅದು ನೋಡಿಕೊಂಡು ನಾವು ಈ ಸರ್ಚ್ ಮಾಡ್ತೀವಿ. ಮನೆಯಲ್ಲಿ ಚಿನ್ನಾಭರಣ ಈಗ ಸಿಕ್ಕಿದೆ, ಎಕ್ಸಾಕ್ಟ್ ಅದೇ ವ್ಯಾಲ್ಯೂಯೇಸ್ಟರ್ ನಾವು ಕರೆದಿದ್ದೀವಿ, ವ್ಯಾಲ್ಯೂಯೇಷನ್ ಎಲ್ಲ ಮಾಡಿ 3 ಹೌಸಸಲ್ಲಿ ಎಕ್ಸ್ಟ್ರಾ ಪ್ರಾಪರ್ಟೀಸ್ ಇರ್ಬೋದು, ಕ್ಯಾಶ್ ಇರ್ಬೋದು, ಗೋಲ್ಡ್ ಇರ್ಬೋದು, ಸ್ವಲ್ಪ ಸಿಕ್ಕಿದೆ. ಬಟ್ ಅದೇ ಈಗ ಒಬ್ಬೊಬ್ಬರು ಆಫೀಸರ್ ಇದು ಆಲ್ಮೋಸ್ಟ್ 4-5 ತಂಡಗಳಿರೋದ್ರಿಂದ ನಾವೆಲ್ಲ ಮಾಹಿತಿ ಎಲ್ಲ ಸಂಗ್ರಹಿಸಿದ ಮೇಲೇ ನಾವು ಹೇಳೋಕ್ಕಾಗುತ್ತೆ. ಸಾರ್ವಜನಿಕರಿಂದ ಏನಾದರೂ ದೂರುಗಳು ಬಂದಿತ್ತು ಸರ್ ಈ ಅಧಿಕಾರಿಗಳ ಮೇಲೆ? ಸೊ ಅದು ಬೇಸಿಕಲಿ ನಾವು ಗೌಪ್ಯವಾಗಿರುತ್ತದೆ, ಯಾಕೆಂದರೆ ಇದು ನಮ್ಮ ಬಟ್ ಈ FIR ಮಾಡೋದು ನಮ್ಮ ಸೋರ್ಸ್ ಮೇಲೇ ಮಾಡ್ತೀವಿ. ಬೇರೆ ಇನ್ಫಾರ್ಮೇಷನ್ ಇದ್ರೂ ಕೂಡ ಅದು ಗೌಪ್ಯವಾಗಿರುತ್ತೆ. ಸೊ ನಿನ್ನೆ ರೈಡ್ಸ್ ಸಂಬಂಧಪಟ್ಟ ನಾವು ಏನು ಮಾರೇನಹಳ್ಳಿ ಮತ್ತು ಹೊನ್ಸ್ಮರನಲ್ಲಿ ಗ್ರಾಮದ ಸರ್ವೆ ನಂಬರ್ಗಳಿಂದ ಒರಿಜಿನಲ್ ಮೂಲ ದಾಖಲಾತಿಗೆಲ್ಲ ನಮಗೆ ಸಿಕ್ಕಿದೆ, ಮತ್ತು ಅದೇ ರೀತಿಯಾಗಿ ಸ್ವಲ್ಪ ನಾವು ಅಡಿಷ್ನಲ್ ಡಾಕ್ಯುಮೆಂಟ್ಸ್ ಕೂಡ ನಮಗೆ ಸಿಕ್ಕಿದೆ. ಸೊ ಈ ರೀತಿಯಾಗಿ ಯಲಹಂಕ ತಾಲೂಕು ಸಂಬಂಧಪಟ್ಟ ಕೆಲವು ಇನ್ನೂ ಸಿಕ್ಕಿದೆ, ಅದು ನಾವು ಪರಿಶೀಲನೆ ಮಾಡ್ತೀವಿ.